ಸರ್ ನಿಮ್ಮ ಶಾಪ್ ಹೊರಗಡೆ ಸೇಲ್ಸ್ ಬಾಯ್ ಬೇಕು ಅಂತೇಳಿ ಬೋರ್ಡ್ ಹಾಕಿದಿರಲ್ಲ, ನಾನು ಜಾಯ್ನ್ ಆಗ್ತೀನಿ ಸರ್. ಹಾಂ ಹೌದು, ತುಂಬ ದಿನದಿಂದ ಸೇಲ್ಸ್ ಬಾಯ್ಸ್ಗೆ ಹುಡುಕ್ತಾ ಇದ್ದೆ. ಏನು ಓದಿದ್ಯಾ ನೀನು? ಡಿಗ್ರಿ ಮಾಡಿದ್ದೀನಿ ಸರ್. ಓ ಡಿಗ್ರಿ ಮಾಡಿದ್ಯಾ, ಸೂಪರ್. ಹಾಗಾದ್ರೆ ನಾಳೆಯಿಂದನೇ ಕೆಲ್ಸಕ್ಕೆ ಬಾ, 15,000 ರೂಪಾಯಿ ಸಂಬಳ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಸರ್ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತೀರಲ್ಲ? ಅಪಾಯಿಂಟ್ಮೆಂಟ್ ಲೆಟ್ರಾ ಅಂದ್ರೆ ಏನು? ಅದನ್ನೆಲ್ಲ ಯಾಕೆ ಕೊಡ್ಬೇಕು ನಾನು? ಅದೇ ಸರ್, ನೀವು ನನ್ನನ್ನು ಯಾವ ಕೆಲಸಕ್ಕೆ ತಗೊಳ್ತಾ ಇದ್ದೀರಾ, ಎಷ್ಟು ಸಂಬಳ ಕೊಡ್ತಾ ಇದ್ದೀರಾ ಅನ್ನೋದಕ್ಕೆ ಒಂದು ಪ್ರೂಫು. ನಾಳೆ ಯಾರಾದರೂ ನನ್ನ ಹತ್ರ ನೀನೆಲ್ಲಿ ಕೆಲಸ ಮಾಡ್ತಾ ಇದೀಯ ಅಂತ ಕೇಳಿದ್ರೆ ಈ ಅಪಾಯಿಂಟ್ಮೆಂಟ್ ಲೆಟ್ರ್ ತೋರಿಸಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇದರಿಂದ ನನಗೆ ಮುಂದೆ ಎಂಪ್ಲಾಯ್ಮೆಂಟ್ ಪ್ರೂಫ್ ಆಗು ಕೂಡ ಯೂಸ್ ಆಗುತ್ತೆ. ನೋಡಪ್ಪ, ಇಲ್ಲಿ 7 ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರಿಗೂ ಕೂಡ ನಾನು ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡಲಿಲ್ಲ. ಇನ್ಮೇಲೆ ಯಾಕೆ ಕೊಡಬೇಕು? ಅದರ ಅವಶ್ಯಕತೆ ಇಲ್ಲ ಬಿಡು. ಸರ್ ಇದುವರೆಗೆ ಸಣ್ಣ ಸಣ್ಣ ಕಂಪನಿಗಳು, ಚಿಕ್ಕ ಅಂಗಡಿ, ಶೋರೂಮ್ಗಳು ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತಾ ಇರಲಿಲ್ಲ. ಆದರೆ ಈ ಹೊಸ ಲೇಬರ್ ಕೋಡ್ ಬಂದಿದೆಯಲ್ಲ, ಅದರ ಪ್ರಕಾರ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇನ್ಮೇಲೆ ಸಣ್ಣ ಅಂಗಡಿ, ಶೋರೂಮು, ಕಂಪನಿ ಯಾವುದಾದ್ರೂ ಸರಿ ಕೆಲಸಕ್ಕೆ ಸೇರಿಸ್ಕೊಳ್ಳುವಾಗ ಅಪಾಯಿಂಟ್ಮೆಂಟ್ ಲೆಟ್ರು ಕೊಡಲೇಬೇಕು. ಸೊ ನೀವು ಕೂಡ ನನಗೆ ಅಪಾಯಿಂಟ್ಮೆಂಟ್ ಲೆಟ್ರು ಕೊಡಲೇಬೇಕು ಸರ್. ಕೊಡಿ ಸರ್. ಇದೆಲ್ಲ ನಂಗೆ ಗೊತ್ತಿರಲಿಲ್ವಲ್ಲ. ಆಯಿತು, ಈ ಹೊಸ ಲೇಬರ್ ಕೋಡ್ ಪ್ರಕಾರ ಇನ್ನೇನಾದರೂ ಅಪ್ಡೇಟ್ಸ್ ಇದೆಯಾ? ಇದೆ ಸರ್, ಇಲ್ಲಿವರೆಗೆ ಡೆಲಿವರಿ ಬಾಯ್ಸ್ಗೆ PF ಮತ್ತು ಇನ್ಶೂರೆನ್ಸ್ ಎಲ್ಲ ಕೊಡ್ತಾ ಇರಲಿಲ್ಲ. ಆದರೆ ಈ ಹೊಸ ಲೇಬರ್ ಕೋಡ್ ಪ್ರಕಾರ ಇನ್ಮೇಲೆ ಕಡ್ಡಾಯವಾಗಿ ಕೊಡಬೇಕು. ಅದೇ ಥರ ಸರ್ಕಾರ ಕೆಲ ಕೆಲಸಗಳಿಗೆ ಮಾತ್ರ ಕನಿಷ್ಠ ವೇತನವನ್ನು ನಿಗದಿ ಮಾಡಿತ್ತು. ಆದರೆ ಇನ್ಮೇಲೆ ಸರ್ಕಾರ ಯಾವ ಕೆಲಸಕ್ಕೆ ಎಷ್ಟು ಸ್ಯಾಲ್ರಿ ಅಂತೇಳಿ ನಿಗದಿ ಮಾಡ್ತಾರೋ ಆ ಕೆಲಸಕ್ಕೆ ಯಾರಾದರೂ ಜಾಯ್ನ್ ಆದರು ಅಂತ ಹೇಳಿದ್ರೆ ಅಷ್ಟೇ ಸಂಬಳವನ್ನು ಕೊಡಬೇಕು, ಅದಕ್ಕಿಂತ ಜಾಸ್ತಿ ಕೊಡಬೇಕು, ಕಡಿಮೆ ಕೊಡುವಂಗಿಲ್ಲ ಸರ್. ಇದರಿಂದಾಗಿ ಕಾರ್ಮಿಕರಿಗೂ ಕೂಡ ಮಿನಿಮಮ್ ವೇಜ್ ಸಿಗುತ್ತೆ ಸರ್. ಓ ತುಂಬ ತಿಳ್ಕೊಂಡಿದ್ಯಪ್ಪ ನೀನು. ನಿನಗೆ 15,000 ರೂಪಾಯಿ ಬೇಡ, 20,000 ರೂಪಾಯಿ ಸಂಬಳ ಕೊಡ್ತೀನಿ. ನಾಳೆಯೇ ಬಂದು ಅಪಾಯಿಂಟ್ಮೆಂಟ್ ಲೆಟರ್ ತಗೋ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈ ಇನ್ಫಾರ್ಮೇಶನ್ ಅನ್ನ ಎಲ್ರಿಗೂ ಶೇರ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.